ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕ್ಷಮಾಪಣೆ ಕೇಳಿದ್ದು ತಪ್ಪು. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿ ನಮ್ಮ ಧರ್ಮದ ವಿಚಾರದಲ್ಲಿ ತಲೆ ಹಾಕಬಾರದು. ಅವರು ಒಕ್ಕಲಿಗರ ವಿಚಾರದಲ್ಲಿ ನಾವು ತಲೆ ಹಾಕ್ತೀವ, ಒಕ್ಕಲಿಗರ ವಿಚಾರದ ಬಗ್ಗೆ ನಾವು ಮಾತನಾಡಿಲ್ಲ ಅಂತ ಕುಲಕರ್ಣಿ ಅವರು ಹೇಳಿರುವಂತದ್ದು. ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು, ಇದು ನನ್ನ ನಿಲುವು ಅಂತ ಕೂಡ ಹೇಳಿದ್ದಾರೆ. ವೀರಶೈವರು ಲಿಂಗಾಯತರ ಗುರುಗಳು ವಿಚಾರ ಅವರು ಚರ್ಚೆಯನ್ನ ಮಾಡ್ತಾರೆ. ವೀರಶೈವ ಮತ್ತು ಲಿಂಗಾಯತರು ಎರಡೂ ಕೂಡ ಒಂದೇ. ನಮ್ಮ ಗೊಂದಲವನ್ನ ಮಠಾಧೀಶರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ವಿನಯ್ ಕುಲಕರ್ಣಿ. ಹುಬ್ಬಳ್ಳಿಯಲ್ಲಿ ನಡೆದಂತ ಮಾಧ್ಯಮ ಸಂವಾದದಲ್ಲಿ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ನೋಡಿದ್ವಿ, ಕ್ಷಮಾಪಣೆ ಕೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ನಡುವೆ ವಾಗ್ಯುದ್ಧಗಳು ನಡೀತಾ ಇತ್ತು, ವಾಗ್ವಾದ ಆಗಿತ್ತು ಅನ್ನೋದನ್ನ ಈಗ ಮತ್ತೊಮ್ಮೆ ಈ ಒಂದು ಲಿಂಗಾಯತ ಧರ್ಮ ಹೋರಾಟದ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ವಿನಯ್ ಕುಲಕರ್ಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಆ ಕೆಲಸ ಮಾಡೋದಿಲ್ಲ, ತಪ್ಪು ಮಾಡಿದ್ದೇವೆ, ಮುಂದಕ್ಕೂ ಮಾಡೋದಿಲ್ಲ, ಧರ್ಮದ ವಿಚಾರಕ್ಕೆ ನಾವು ಕೈ ಹಾಕೋದಿಲ್ಲ, ನಮ್ಮ ಕೆಲಸ ಅಲ್ಲ. ಏನಿದ್ರು ಮಠಮಾನ್ಯಗಳು ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡ್ಕೊಳ್ಳಿ, ನಾವು ಮುಂದಕ್ಕೆ ಹೋಗುದಿಲ್ಲ ಅಂತ ಕ್ಷಮಾಪಣೆ ಕೇಳಿದ್ದು ನಿಜ. ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಯಾರು ಸತ್ರು ಅವರು ಇರ್ತಾರ, ಆ ವಿಷಯದಾಗ ಯಾವುದಿಲ್ಲ. ಇವತ್ತು ಯಾರು ಸಣ್ಣ ಒಬ್ಬ ಜಂಗಮ ಇದ್ರು ಕೂಡ ಅವ್ರು ಗೌರವಿಸುವಂತ ಕೆಲಸ ನಮ್ಮ ಸಮಾಜದಾಗ ಯಾವತ್ತಿಂದ ಬಂದೈತಿ. ಇವತ್ತ ಆ ಹೋರಾಟದ ವಿಚಾರ ಬೇರೆ, ಬಟ್ ಅವರ ನಮ್ಮ ವೈಯಕ್ತಿಕವಾದಂತ ವಿಚಾರ ಇರ್ತಾರೆ. ಇವತ್ತ ನಾಳೆ ಸರಿ ಹೋಗ್ಬೋದು. ಡಿ ಕೆ ಶಿವಕುಮಾರ್ ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಮಾತಾಡಿದ್ ಕೂಡ ತಪ್ಪು, ಅವ್ರು ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನೊಂದು ಸಮಾಜ, ಇವತ್ತು ಅವ್ರ ಗೌಡ್ರ ಸಮಾಜದ ನಾವು ಮಾತಾಡೋದು ಸೂಕ್ತ ಇರಂಗಿಲ್ಲ. ಡಿ ಕೆ ಶಿವಕುಮಾರ್